ಬಂದೈತು ನಿಮ್ಮನ್ನ ನಗ್ಸಕ್ಕೆ ಬಂದೈತು ಚುಕುಮುಕು ರೈಲು ನಿಲ್ಲೋದಿಲ್ಲ ಎಲ್ಲೂ ಓಡಾಡಿ ಬಂದೈತು ನಿಮ್ಮನ್ನ ನಗ್ಸೋಕೆ ಬಂದೈತು ಚಿಕ್ಕಮುಕು ರೈಲು ನಿಲ್ಲೋದಿಲ್ಲ ಎಲ್ಲೂ ಓಡಾಡಿ ಬಂದೈತು. ಈ ಮಕ್ಕಳ ತರ ಆಡೋದನ್ನ ನಿಲ್ಲಿಸ್ತೀರಾ? ಇರಿಟೇಟ್ ಮಾಡಬೇಡಿ, ಇಲ್ಲಿಂದ ಹೊರಡಿ. ನಾನು ಮಾತಾಡಿದ್ರೆ ತಾನು ನೀವು ರಿಪೀಟ್ ಮಾಡೋದು. ನಾನು ಮಾತಾಡಲ್ಲ, ಸೈಲೆಂಟ್ ಆಗಿರ್ತೀನಿ. ನಾನು ಮಾಡೋದ್ನೆಲ್ಲ ಮಾಡಕ್ ಹೋದ್ರೆ ಹೀಗೆ ಆಗೋದು. ಆಗಿ ನಮ್ ಶಾಶ್ವತಿ ಮೇಡಮ್ ನಕ್ಕಿದ್ರು, ನಮ್ ಶಾಶ್ವತಿ ಮೇಡಮ್ ನಕ್ಕಿದ್ರು, ನಮ್ ಶಾಶ್ವತಿ ಮೇಡಮ್ ನಕ್ಕಿದ್ರು, ನಮ್ ಶಾಶ್ವತಿ ಮೇಡಮ್ ನಕ್ಕಿದ್ರು. ಇದೇ ಖುಷಿಗೆ ಊಟ ಹಾಕೊಂಬರ. ಕರೆಕ್ಟ್ ಅಲ್ವಾ ತಂದೆ? ವಿರಾಜ್, ನನಗೆ ಊಟ ಬೇಡ, ಹಸಲ್. ಹೀಗೆ ಹೇಳಿದ್ರೆ ನಾವು ಸುಮ್ಮನೆ ಬಿಟ್ಬಿಡ್ತೀವ? ನಾವು ಚಿಕ್ಕವರಿದ್ದಾಗ ಹಠ ಮಾಡಿದಾಗ ನೀವು ಹೀಗೆ ತಾನೇ ನಗ್ಸಿ ಊಟ ಮಾಡಿಸ್ತಿದ್ದು. ನಕ್ಕಿದ್ರೆ ಸೋತೆ ಅಂತ ಅರ್ಥ. ಊಟ ಮಾಡ್ಲೇಬೇಕು, ರೂಲ್ಸ್ ನಿಮ್ಗೆ ಗೊತ್ತು ತಾನೆ? ನೀವು ಊಟ ಮಾಡಲ್ಲ ಅಂದ್ರೆ ನಾವು ಮಾಡಲ್ಲ. ಊಟ ರೆಡಿ. ಸಾಸ್, ಯಾವಾಗಲೂ ನೀವು ಕೈ ತುತ್ತು ಕೊಡ್ತಿದ್ದೀರಿ ಅಲ್ವಾ? ಇವತ್ತು ನಾನು ಕೈ ತುತ್ತು ಕೊಡ್ತೀನಿ, ನೀವೆಲ್ಲ ತಿನ್ಬೇಕು. ಓಕೆ? ನಾನು ಮಾಡಲ್ಲ ಅಂದ್ರೆ ನೀವು ಬಿಡಲ್ವಲ್ಲ? ಬಿಡಲ್ಲ. ಅರುಮನೆ ನಂಬಿಕೆ ಅನ್ನೋ ಅಡಿಪಾಯನೇ ಒಡ್ತಿದೆ ಅಮ್ಮ. ಅಮ್ಮ, ನೀನ್ ಪಾಯಸ ತಿನ್ನು. ನಂಬಾಳಿ ಕಹಿ ತಿನ್ಸ್ತೋರು ಇಷ್ಟೊತ್ತಿಗೆ ಕಣ್ಣೀರಲ್ಲಿ ಕೈ ತೊಳಿತಾ ಇರ್ತಾರೆ. ನಾವು ಅದನ್ನ ನೋಡ್ತಾ ಎಂಜಾಯ್ ಮಾಡೋದಷ್ಟೇ ಕೆಲಸ. ತಪ್ಪು ತಪ್ಪು, ಅದು ತಪ್ಪು. ನಾನು ಈ ಮನೆಯವ್ರಿಗೆ ಕೊಡ್ತಾ ಇರೋ ಹಿಂಸೆ ನಿನಗೆ ತಪ್ಪನಿಸ್ತಾ ಇದೆಯಮ್ಮ? ತಪ್ಪು. ಅಳು ಅಳು ತಪ್ಪು ಅದು. ಈ ಥರ ನಡ್ಕೊಳ್ಳೋದು ನನಗೆ ಸುಲಭ ಅನ್ಕೊಂಡಿದ್ಯಮ್ಮ? ಹಿಂದಿನ ಮಿಥಿಲಾಗೆ ಇದು ತುಂಬಾನೇ ಕಷ್ಟ. ಆದ್ರೆ ಆ ಮಿಥಿಲನ ಅರುಂಧತಿ ಯಾವತ್ತೂ ಸಾಯಿಸ್ಬಿಟ್ಟಿದ್ದಾಳೆ, ಕೊಲೆ ಮಾಡಿದ್ದಾಳೆ. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ವಿರಾಜ್ ನಗ್ನಗ್ತಾ ಇರಬೇಕು. ಅವನ ಖುಷಿನೇ ನನಗೆ ಮುಖ್ಯ, ನಿಜವಾಗ್ಲು. ಹಾಗಂತ ಅವನು ಹುಷಾರ್ ತಪ್ಪಿದಾಗ ಅವನಿಗೆ ನೋವಾಗುತ್ತೆ ಅಂತ ಗೊತ್ತಿದ್ರು ಇಂಜೆಕ್ಷನ್ ಕೊಡಿಸಿಲ್ವಾ ಜಯರಾಮ್? ಇದು ಹಾಗೇನೆ. ಅಂದ್ರೆ ವಿರಾಜ್ ಮುಂದೆ ಅರು ಮಸಾಲಾ ಕಂಪನಿಗೆ ಒಬ್ಬ ಯೋಗ್ಯ MD ಆಗಬೇಕು.